ಎಲ್ರಿಗೂ ನಮಸ್ಕಾರ. SNM ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕನ್ನಡ ಫಾಂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಈ ಮುಂಚೆ ತುಂಬ ಕನ್ನಡ ಫಾಂಟ್ಸ್ ವೀಡಿಯೋಸ್ ಮಾಡಿದ್ದೀನಿ. ಡೌನ್ಲೋಡ್ ಲಿಂಕ್ನೂ ಕೂಡ ಕೊಟ್ಟಿದ್ದೀನಿ. ಡಿಫ್ರೆಂಟಾಗಿ ಸ್ಟೈಲಿಶಾಗಿ ಬರೆಯೋದು ತೋರಿಸಿದ್ದೀನಿ. ಡಿಫಾಲ್ಟ್ ಆಗಿರೋ ಗೂಗಲ್ ಫಾಂಟ್ಸು ತೋರಿಸಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಾಗ್ತಿದೆ ಅಂದರೆ, ನನಗೆ ನಿನ್ನೆ ಸ್ವಲ್ಪ ಕೆಲವು ಫಾಂಟ್ಸ್ ಸಿಕ್ತು. ಸೊ ಅದು ಎಲ್ಲ ಫ್ರೀ ಫಾಂಟ್ಸು. ನುಡಿ ಡೈರೆಕ್ಟ್ ನುಡಿಯಲ್ಲಿದೆ. ಸೊ ನಿಮಗೆ ಮುಂಚೆ ವಿಡಿಯೋದಲ್ಲಿ ಹೇಳಿರೋ ಥರ ಯುನಿಕೋಡಿಂದ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ ಪಿಕ್ಸೆಲ್ ಲ್ಯಾಬಲ್ಲಿ. ಸೊ ನೀವು ಡೈರೆಕ್ಟಾಗಿ ಕನ್ನಡದಲ್ಲಿ ಬರೆದ್ರೆ ಕನ್ನಡದಲ್ಲೇ ಟೈಪ್ ಆಗುತ್ತೆ. ಸೊ ಬೇರೆ ಭಾಷೆಯಲ್ಲಿ, ಬೇರೆ ಲ್ಯಾಂಗ್ವೇಜಲ್ಲಿ ಈ ಥರ ಬರೋಲ್ಲ. ಸೊ ನೀವು ಯುನಿಕೋಡ್ಗೆ ಕನ್ವರ್ಟ್ ಮಾಡೋ ಅವಶ್ಯಕತೆಯೂ ಇಲ್ಲ. ಸೊ ಬನ್ನಿ, ಅದು ಫಾಂಟ್ಸ್ ಎಲ್ಲಿದೆ ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, 3 ಲಿಂಕ್ಸ್ ಇದೆ. ಸೊ ಈ 3 ಲಿಂಕ್ಸಲ್ಲೂ ಕನ್ನಡ ತುಂಬ ಫಾಂಟ್ಸ್ ಇದೆ. ಸೊ ನೀವೇನು ಮಾಡ್ಬೇಕಂದ್ರೆ, ಈ ಲಿಂಕ್ಸ್ನ ನಾನು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಲಿಂಕ್ಸ್ನ ನೀವು ಓಪನ್ ಮಾಡಿ, ಸೊ ನಿಮ್ಗೆ ಯಾವ ಕನ್ನಡ ಫಾಂಟ್ ಬೇಕು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವು ಲಿಂಕ್ನ ಓಪನ್ ಮಾಡಿದರೆ ಸಾಕು. ಸೊ ನಿಮಗೆ ಇಲ್ಲಿ ನೋಡ್ಬೋದು, ತುಂಬ ಫಾಂಟ್ಸ್ ಅವೈಲೇಬಲ್ ಇದೆ. ಸೊ ನೀವು ನೋಡ್ಬೋದು, ಇದೆಲ್ಲ ಫಾಂಟ್ಸು. ನೀವು ಒಂದೊಂದೇ ನಿಮ್ಗೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡಿ ಡೌನ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ಸೊ ಎಲ್ಲ ಬೇಕು ಅಂದರೆ ಸೊ ಡೌನ್ಲೋಡ್ ಆಲ್ ಅಂತ ಇರುತ್ತೆ. ಸೊ ಡೌನ್ಲೋಡ್ ಆಲ್ ಫಾಂಟ್ಸ್ ಅಂತ ಕೊಡ್ಬೋದು. ಸೊ ಅದೇ ಥರ ಈ ಸೆಕೆಂಡ್ ಲಿಂಕಲ್ಲೂ ಕೂಡ ಇನ್ನೂ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸಲ್ಲಿ ಇದೆ. ಸೊ ಅದನ್ನು ನೀವು ನಿಮ್ಗೆ ಬೇಕಾಗಿರೋದು ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲಾಂದರೆ ಡೌನ್ಲೋಡ್ ಆಲ್ ಕೊಡ್ಬೋದು. ಸೊ ಅದೇ ಥರ ಥರ್ಡ್ ಲಿಂಕಲ್ಲೂ ಕೂಡ ಸೊ ನಿಮಗೆ ಬೇಕಾದಷ್ಟು ಕನ್ನಡ ಫಾಂಟ್ಸ್ ಇದೆ. ಸೊ ನಿಮ್ಗೆ ನೋಡ್ಬೋದು, ಡಿಫ್ರೆಂಟ್ ಫಾಂಟ್ಸ್ ಇದೆ. 1 ರಿಂದ 27 ಪೇಜಸ್ ಇದೆ. ಸೊ ನೀವು ಎಲ್ಲ ಡೌನ್ಲೋಡ್ ಮಾಡ್ಬೋದು. ಇದರಲ್ಲಿ ಡೌನ್ಲೋಡ್ ಆಲ್ ಆಪ್ಷನ್ ಇಲ್ಲ. ಸೊ ನೀವು ಒಂದೊಂದೇ ಡೌನ್ಲೋಡ್ ಮಾಡಬೇಕು. ಸೊ ಇದನ್ನು ಡೌನ್ಲೋಡ್ ಮಾಡಿದ್ಮೇಲೆ ನೀವು ಪಿಕ್ಸೆಲ್ ಲ್ಯಾಬಲ್ಲಿ ನೀವು ಪಿಕ್ಸಾರ್ಟು, ಕೈನ್ ಮಾಸ್ಟರು, ವಿವೋ, ಇನ್ಶಾಟು, ಅಲೈಕ್ ಮೋಷನು, ಸೊ ನೀವು ಯಾವ ಅಪ್ಲಿಕೇಶನ್ ಯೂಸ್ ಮಾಡಿದ್ರು ಈ ಫಾಂಟ್ಸ್ನಲ್ಲಿ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಒಂದ್ಸಲ ಇಂಪೋರ್ಟ್ ಮಾಡಿಕೊಂಡ್ರೆ ಸೊ ನೀವು ಈ ಫಾಂಟ್ಸ್ನ ಈಸಿಯಾಗಿ ಬರಿಬೋದು, ನಿಮ್ಮದೇ ಆದ ಕನ್ನಡ ಶಬ್ದಗಳನ್ನ ಬಳಸ್ಕೊಂಡು. ಸೊ ಒಂದ್ಸರಿ ನೀವು ಡೌನ್ಲೋಡ್ ಮಾಡಿದ್ಮೇಲೆ ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡಿ. ಸೊ ಪಿಕ್ಸೆಲ್ ಲ್ಯಾಬಲ್ಲಿ ಯಾವ ಥರ ಮಾಡೋದು ಅಂದರೆ, ಇಲ್ಲಿ ನೀವು ಟೆಕ್ಸ್ಟ್ ಅಂತ ಹೋಗಿ, ಸೊ ನಿಮ್ಮ ಟೆಕ್ಸ್ಟ್ ಏನಿರುತ್ತೆ ಅದನ್ನು ಇಲ್ಲಿ ಬರ್ಕೊಳ್ಳಿ. ಸೊ ನಾನು ಇಲ್ಲಿ ಅಪ್ಪು ಅಂತ ಬರ್ತಿದ್ದೀನಿ. ಸೊ ನಾರ್ಮಲ್ ಕನ್ನಡ ಆಯಿತು. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ, ಫಾಂಟ್ಸ್ಗೆ ಹೋಗ್ಬಿಟ್ಟು ಸೊ ಈ ಮೈ ಫಾಂಟ್ಸ್ ಅಂತ ಇರುತ್ತೆ. ಸೊ ನೀವು ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ನೀವು ಡೌನ್ಲೋಡ್ ಮಾಡಿರೋ ಫಾಂಟ್ಸ್ ಬಂದು ಇದೆಲ್ಲ ಇರುತ್ತೆ. ನೋಡ್ಬೋದು ನೀವು ಕನ್ನಡ ಫಾಂಟ್ಸ್ ಇಲ್ಲೆಲ್ಲ ಇದೆ. ಸೊ ನೆಕ್ಸ್ಟ್ ಇವಾಗ ಡೌನ್ಲೋಡ್ ಮಾಡಿರೋ ಫಾಂಟ್ಸ್ ಇಲ್ಲೆಲ್ಲ ನೋಡಿ, ಇದೆಲ್ಲ ಫಾಂಟ್ಸ್ ನಾನು ಡೌನ್ಲೋಡ್ ಮಾಡಿರೋದು ನಿನ್ನೆ. ಸೊ ಅದೆಲ್ಲ ಡೌನ್ಲೋಡ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಆ್ಯಡ್ ಸೆಲೆಕ್ಟ್ ಅಂತ ಕೊಟ್ಟರೆ ಸೊ ಇಲ್ಲಿ ಓಪನ್ ಆಗುತ್ತೆ. ಸೊ ನೀವು ನೋಡ್ಬೋದು, ಇದು ನಿನ್ನೆ ಡೌನ್ಲೋಡ್ ಮಾಡಿರೋದು. ಸೊ ನೋಡಿ, ಮುಂಚೆ ಈ ಥರ ಇತ್ತು. ಸೊ ಸ್ಟ್ಯಾಂಡರ್ಡ್ ಆಗಿತ್ತು. ಸೊ ಇವಾಗ ನೋಡಿ ಚೇಂಜ್ ಆಗ್ತಿದೆ ಮೇಲೆ. ನೋಡಿ ಇದು ಒಂಥರ ಚೇಂಜ್ ಆಗಿದೆ. ಕಾಪಿ ಮಾಡಿ ಮತ್ತು ಕನ್ನಡ ಫಾಂಟ್ಸ್ಗೆ ಹೋಗಿ ಇಲ್ಲಿ ನೋಡ್ಬೋದು ನೀವು, ಇದು ಒಂಥರ ಚೇಂಜ್ ಆಗಿದೆ. ಮತ್ತು ಕನ್ನಡ ಫಾಂಟ್ಸ್ಗೆ ಹೋಗಿ ನೋಡ್ಬೋದು, ಇದು ಡಿಫ್ರೆಂಟು. ಸೊ ಈ ಥರ ನಿಮಗೆ ಡೈರೆಕ್ಟಾಗಿ ಇವಾಗ ನುಡಿಯಲ್ಲಿ ಸಿಕ್ಕಿದೆ. ಸೊ ಮುಂಚೆ ಮಾಡಿರೋ ವಿಡಿಯೋದಲ್ಲಿ ಏನಾಗಿತ್ತು ಅಂದರೆ, ನಿಮಗೆ ಯುನಿಕೋಡ್ ಸಿಸ್ಟಮಲ್ಲಿ ಇತ್ತು. ಸೊ ಯುನಿಕೋಡ್ ಸಿಸ್ಟಮಿಂದ ಕನ್ವರ್ಟ್ ಮಾಡೋಕ್ಕೆ ತುಂಬ ಜನಕ್ಕೆ ಕಷ್ಟ ಆಯಿತು ಅಂದ್ಬಿಟ್ಟು ನನಗೆ ಮೆಸೇಜ್ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ನಾನು ಹುಡುಕಿದ್ದೀನಿ. ಸೊ ಆ ಲಿಂಕ್ಸ್ನ ನಿಮಗೆ ಕೊಟ್ಟಿದ್ದೀನಿ. ಇದರಿಂದ ನೀವು ಡೈರೆಕ್ಟಾಗಿ ಕನ್ನಡದಲ್ಲೇ ಬರೆಯಬೋದು, ಕನ್ನಡದಲ್ಲೇ ನಿಮಗೆ ಕ್ಲೀನಾಗಿ ವಿಸಿಬಲ್ ಆಗುತ್ತೆ. ಸೊ ನೋಡ್ಬೋದು, ಎಲ್ಲ ಡಿಫ್ರೆಂಟ್ ಆಗಿದೆ. ನೋಡ್ಬೋದು ಇಷ್ಟೊಂದು ಡಿಫ್ರೆಂಟ್ ಆಗಿದೆ. ಇನ್ನೂ ತುಂಬ ಇದೆ. ಸೊ ಅದ್ರಲ್ಲಿ ಡೌನ್ಲೋಡ್ ಮಾಡಿರೋದೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ನಿಮಗೆ ನೆಕ್ಸ್ಟ್ ಎಲ್ಲ ಗೊತ್ತಲ್ವ, ಇದರಲ್ಲಿ ಕಲರ್ ಕೋಡಿಂಗ್ ಎಲ್ಲ ಹೆಂಗೆ ಮಾಡೋದು. ಕಲರ್ಗೆ ಹೋದರೆ ಇಲ್ಲಿ ನೀವು ಬೇರೆ ಕಲರ್ ಬೇಕಂದರೆ ಬೇರೆ ಕಲರ್ ಆ್ಯಡ್ ಮಾಡ್ಬೋದು. ಕಲರ್ ಸೆಕ್ಷನ್ಗೆ ಹೋಗ್ಬಿಟ್ಟು ಸೊ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಸೆಲೆಕ್ಟ್ ಮಾಡ್ಬೋದು ಅಲ್ವಾ. ಸೊ ಇವಾಗ ನೀವು ಇದನ್ನೇನೋ ಚೇಂಜ್ ಮಾಡ್ತೀರಾ ಅಂದರೆ ನೋಡಿ, ಚೇಂಜ್ ಮಾಡ್ಬೋದು. ಸೊ ಸೈಜ್ ಕಮ್ಮಿ ಮಾಡಿ. ಸೊ ಈ ಥರ ಡಿಫ್ರೆಂಟು ನಿಮಗೆ ಸಿಗುತ್ತೆ.
ಸೊ ಅದನ್ನು 3 ಲಿಂಕ್ಸು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ. ಸೊ ಆ ಲಿಂಕ್ಸ್ನ ಓಪನ್ ಮಾಡಿ ಸೊ ನೀವು ಫಾಂಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವು ಯಾವುದೇ ಅಪ್ಲಿಕೇಶನ್ ಅದನ್ನು ಯೂಸ್ ಮಾಡ್ಬೋದು. ಸೊ ಇನ್ನಷ್ಟು ಈ ಥರದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ದಯವಿಟ್ಟು ನಿಮ್ಮ ಸಹಾಯ ಬೇಕಾಗುತ್ತೆ. ಸೊ ಯಾಕಂದರೆ ನನಗೆ ಮುಂದಿನ ವೀಡಿಯೋಸ್ ಮಾಡೋಕ್ಕೆ ಅದೇ ಸ್ಫೂರ್ತಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಸಿಗೋಣ. ಥ್ಯಾಂಕ್ ಯು.